ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದು ಸದಾ ಅಂತ ನಮ್ಮ ಹುಡುಗ ಸ್ವಲ್ಪ ತರಲೆ, ಕ್ಷಮಿಸಿ. ಪರವಾಗಿಲ್ಲ ಸರ್. ಏನು ತಗೋತೀರಾ? ಫಿಲ್ಟರ್ ಕಾಫಿ? ನಾವು ಡಿಕಾಕ್ಷನ್ಗೆ ಸ್ವಲ್ಪ ಉಪ್ಪು ಹಾಕ್ತೀವಿ. ನಂದು ತಿಂಡಿ ಕಾಫಿ ಎಲ್ಲ ಆಯಿತು. ಪಾಪ ನೀವು ಬ್ಯುಸಿ ಇದ್ರೋ ಏನೋ, ನಾನು ಬಂದು ತೊಂದರೆ ಕೊಡ್ತಾ ಇದ್ದೀನಿ. ಅಯ್ಯೋ, ತೊಂದರೆ ಏನೂ ಇಲ್ಲ. ಇವತ್ತು ಆ್ಯಕ್ಚುಲಿ ನನ್ನ ಸೊಸೆ ಸೀಮಂತ, ಅದಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದ್ದೆ. ತಗೊಳ್ಳಿ ಮೇಡಮ್, ವೆಲ್ಕಮ್ ಡ್ರಿಂಕ್. ತಗೊಳ್ಳಿ, ಪುದೀನದ್ದು. ನಮ್ಮ ಕೆಫೆಗೆ ಬಂದವರು ಏನು ತಗೊಳ್ದೆ ಹೋಗೋಗಿಲ್ಲ. ಚೆನ್ನಾಗಿದೆ. ಮೇಡಮ್ಗೆ ಇನ್ನೊಂದು ಪ್ಲೇಟ್ ತೊಗೊಂಬಾರೋ? ಅಯ್ಯೋ, ದಯವಿಟ್ಟು ನನಗೇನು ಬೇಡ ಸರ್. ನಾನು ಈಗ ತಾನೇ ಮನೇಲೆಲ್ಲ ತಿನ್ಕೊಂಬಂದಿದ್ದೀನಿ. ನೀವು ತಿನ್ನಿ. ಸ್ವಲ್ಪ ಏನಾದರೂ ತೊಗೋಬೋದಿತ್ತು. ಅಲ್ಲ, ನಿಮಗೆ ಖಾರ ಬಾತ್ ಆಗಲ್ಲ ಅಂದರೆ ಬೇರೆ ಏನಾದರೂ ಹೇಳ? ಹಾ, ಮಸಾಲೆ ದೋಸೆ, ಇಡ್ಲಿ, ವಡ, ಪೂರಿ, ರೈಸ್ ಬಾತ್, ಪೊಂಗಲ್, ಖಾರ ಬಾತ್. ಸರ್, ನಿಜವಾಗ್ಲೂ ನನಗೆ ಹಶ್ವಿಲ್ಲ. ಇನ್ನೊಂದಿನ ತಿಂಡಿ ತಿನ್ನಕ್ಕೆ ಅಂತಾನೆ ಬರ್ತೀನಿ. ಸರ್, ದಯವಿಟ್ಟು ಇವಾಗ ಇದನ್ನು ತಗೊಳ್ಳಿ. ಸಾ, ನೀವು ತಿಂಡಿ ತಿನ್ನಿ ಸಾ. ಇದು ನೀವು ಕ್ಯಾಮ್ರಾನು ಬಿಟ್ಟು ಹೋದ್ರಿ, ಚೆಕ್ಕು ಕೊಟ್ಟು ಹೋದ್ರಿ. ಅದಕ್ಕೆ ಇದನ್ನಾದರೂ ವಾಪಸ್ ಕೊಡೋಣ ಅಂತ. ಅದು ನಿಮ್ಮ ಚೆಕ್ಕು ನಮ್ಮ ಮಾವ ಬಳಸ್ಕೊಂಡ್ರು, ಅದಕ್ಕೆ ಬೇರೆ ಚೆಕ್ ಕೊಟ್ಟಿದ್ದಾರೆ. ಓಹೋ, ದತ್ತ. ಏನಿಲ್ಲ, ಯಾರೋ ನೆನಪಾದ್ರು ಅಷ್ಟೇ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಈ ಚೆಕ್ನ ನಾನು ತಗೊಳಕ್ಕಾಗಲ್ಲ. ಈಗ ವೃಶ್ಚಿಕ ರಾಶಿಯವರ ಭವಿಷ್ಯ. ಮುಂಡ ಮೋಜ್ತೋ. ಏನ್ರಿ ಇದು? ಈ ರಾಶಿಯವರ ಗ್ರಹಗತಿನೇ ಸರಿ ಇಲ್ಲ. ಒಂದು, ಯಾರಿಂದ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಈ ವೃಶ್ಚಿಕ ರಾಶಿಯವರು ಮಾತ್ರ ನವದಂಪತಿಗಳಿಂದ ಕಂಟಕ ಪಕ್ಕ. ನಿಮ್ಮ ಮನೇಲಿ ಏನಾದ್ರೂ ನವದಂಪತಿಗಳಿದ್ರೆ ಇದನ್ನ ಹುಷಾರ ಕೇಳಿ. ಇದಾರಲ್ಲ, ಬರೀ ನಿಮಗ್ ಮಾತ್ರ ಅಲ್ಲ, ನಿಮ್ಮ ಮನೆ ಶಾಂತಿ ನೆಮ್ಮದಿ ಎಲ್ಲದಕ್ಕೂ ದೊಡ್ಡ ಕಂಟಕ ಆಗಬಹುದು. ಆದ್ರಿಂದ ಯಾವುದೇ ಕಾರಣಕ್ಕೂ ಈ ನವದಂಪತಿಗಳನ್ನ ಕೂಡೋದಕ್ಕೆ ಬಿಡ್ಲೇಬಾರ್ದು. ನೀವು ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ಬಿಟ್ಟು ಬಂದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಗ್ರಹಚಾರ ಸರಿ ಹೋಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಈ ವೃಶ್ಚಿಕ ರಾಶಿಯವರು ಗುರುಗಳು ಹೇಳಿದಾರಪ್ಪ, ಒಳ್ಳೇದಾಗುತ್ತೆ ಅಂತ ಮಾಡಿದ್ರೆ ಬದುಕೊಂತೀರಾ, ಇಲ್ಲ ಅಂತಂದ್ರೆ ನೆಗದ ಬಿದ್ದು ನೆಲ್ಲಿಕಾಯಿ ಹಾಕ್ತೀರಾ. ಮುಂಡ ಮೋಸ್ತು. ಸೀರಿಯಸ್ಲಿ ಮಗ, ಪ್ರೈವಸಿ ಅಂದ್ರೆ ಏನು ಅನ್ನೋದೇ ಮರ್ತೋಗಿದೆ ನನಗೆ. ಎಷ್ಟು ದಿನ ಹಿಂಗೆ ಹೇಳ್ತಿರ್ತೀಯೋ, ಅವತ್ತು ನಾವು ರೆಸಾರ್ಟ್ನಲ್ಲಿ ಅಷ್ಟೆಲ್ಲ ಅರೇಂಜ್ ಮಾಡಿದ್ರೆ ಅದು ಹೊಗೆ ಆಗೋಯ್ತು. ಏನು ಮಾಡೋದು, ಎಲ್ಲ ನನ್ನ ಹಾಳಾದ ಹಣೆ ಬರಹ. ಏನು ಮಾಡೋಕ್ಕಾಗಲ್ಲ. ಹನಿಮೂನ್ ಪ್ಲಾನ್ ಮಾಡೋಕ್ಕೆ ಆಗ್ತಿಲ್ವೋ?
ಹೋಗ್ಲಿ ಪ್ರಾಜೆಕ್ಟ್ ಲೀಡ್ ಅಂದಿದ್ಯಾ, ಅದೆಲ್ಲ ಮುಗ್ದು ಟೆನ್ಷನ್ ಕಮ್ಮಿ ಆದ್ಮೇಲೆ ಒಂದು ವಾರ ಎಲ್ಲಾದ್ರೂ ಚೆನ್ನಾಗಿ ಸ್ನೋ ಬೀಳೋ ಕಡೆ ಹೋಗ್ಬಾ ಮಗ. ಲೇ ಮಚ್ಚ, ಗುಡ್ ಐಡಿಯಾ ಕಣೋ. ನಾನು ಈಗಲೇ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಪ್ಲಾನ್ ಏನೋ ಕಾಶ್ಮೀರಕ್ಕೆ ಹೋಗ್ಬಿಡು. ಕಾಶ್ಮೀರ್ಗಿಂತ ಇನ್ನೂ ಬೆಟರ್ ಯಾವ್ದಾದ್ರು ಪ್ಲೇಸ್ ಇದೆ ಹೇಳು. ಲಡಾಖ್, ಸಿಕ್ಕಿಮ್ಗೆ ಹೋಗ್ಬಾರೋ. ತುಂಬ ಕಾಸ್ಟ್ಲಿ ಆಗುತ್ತೇನೋ. ಹಾಂ, ನಂದಿ ಹಿಲ್ಸಿಗೆ ಹೋಗ್ಬಾ, ಬೈಕಲ್ಲಿ ಖರ್ಚಿನ್ನೂ ಕಡಿಮೆ ಆಗುತ್ತೆ. ಮಗನೇ ಕಾಲೆಳಿತಾ ಇದೆಯಾ? ನೀವು ಅವತ್ತು ರೆಸಾರ್ಟಲ್ಲಿ ಆಟ ಆಡಿಸ್ತಾ ಇದ್ದಿದ್ರೆ ಅಲ್ಲೇ ಏನೋ ಒಂದು ಆಗ್ತಾ ಇತ್ತಪ್ಪ. ಅಂದರೆ ಆ ತಪ್ಪಿಗೆ ನೀನು ಹನಿಮೂನ್ ಪ್ಯಾಕೇಜ್ನ ಸ್ಪಾನ್ಸರ್ ಮಾಡುವಂತೀಯಾ? ಓವರ್ ಡವ್ ಎಲ್ಲ ಬೇಡ ಮಚ್ಚ. ನೀನು ಹನಿಮೂನ್ಗೆ ಪ್ಲ್ಯಾನ್ ಕೊಟ್ಟಲ್ಲ, ಅಷ್ಟೇ ಸಾಕು. ಫೋನ್ ಇಡು. ಥ್ಯಾಂಕ್ ಯು. ತುಂಬ ಅರ್ಜೆಂಟಲ್ಲಿದೆಯಾ? ಹುಷಾರು ಮಚ್ಚ. ಇದರಲ್ಲಿ ನನ್ನ ಹೆಸರು ತಪ್ಪಾಗಿದೆ, ಇದು ಎಕ್ಸೆಪ್ಟ್ ಆಗಲ್ಲ ಬ್ಯಾಂಕಲ್ಲಿ. ಅಯ್ಯೋ ಹೌದಾ? ಏನು ಮಾಡೋದೀಗ? ಸರಿ, ಹಾಗಾದರೆ ಇದನ್ನು ತಗೊಳ್ಳಿ. ಇದು ನಮ್ಮ ಕಡೆ ಕ್ಯಾಮ್ರಾ ಅಂತಾರೆ ಇದನ್ನು. ಕೆಲವು ವಸ್ತುಗಳಿಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅವು ಬರೀ ವಸ್ತುವಾಗಿರೋದಿಲ್ಲ, ಯಾವುದೋ ನೆನಪಾಗಿರುತ್ತೆ ತುಳಸಿ ಮೇಡಮ್. ತುಳಸಿ ಅಂತಾನೆ ಕರೀರಿ ಮಾಧವ್ ಸರ್, ಪರವಾಗಿಲ್ಲ. ಹಾಗಾದರೆ ನೀವು ಮಾಧವ್ ಅಂತಲೇ ಕರೀರಿ, ಪರವಾಗಿಲ್ಲ. ಅಯ್ಯೋ, ಅದು ಹೇಗಾಗತ್ತೆ? ಅಯ್ಯೋ, ನಾನು ಹೇಳ್ತಾ ಇದ್ದೀನಲ್ಲ ಮಾಧವ್ ಅಂತ ಕರೀರಿ ಅಂತ, ಪರವಾಗಿಲ್ಲ. ಆಯಿತು ಮಾಧವ್ ಸರ್. ಮತ್ತೆ ಸರ್? ಆಯಿತು ಮಾಧವ್ ಅವರೇ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.